ಹೇ ಹೇಳಿ. ಟಿ ಫಾರ್ ಟೆಂಪಲ್. ಅಂದರೆ ಮಂದಿರ. TEM PLE ಟೆಂಪಲ್. ಶಿಖರವು ಕಳಸದಿ ರಾರಾಜಿಸುವುದು. ಜಿನಮಂದಿರವದು ತೀರ್ಥವೆನಿಸುವುದು. ಮಕ್ಕಳೇ ಪ್ರತಿದಿನ ಮಂದಿರ ಬನ್ನಿರಿ. ಜಿನ ದರ್ಶನದಿ ಹರ್ಷವ ತನ್ನಿರಿ. ಶಿಖರವು ಕಳಶದಿ ರಾರಾಜಿಸುವುದು. ಜಿನಮಂದಿರವದು ತೀರ್ಥವೆನಿಸುವುದು. ಮಕ್ಕಳೇ ಪ್ರತಿದಿನ ಮಂದಿರ ಬನ್ನಿರಿ. ಜಿನ ದರ್ಶನದಿ ಹರ್ಷವ ತನ್ನಿರಿ. ಶಿಖರವು ಕಳಶದಿ ರಾರಾಜಿಸುವುದು. ಜಿನಮಂದಿರವದು ತೀರ್ಥವೆನಿಸುವುದು. ಮಕ್ಕಳೇ ಪ್ರತಿದಿನ ಮಂದಿರ ಬನ್ನಿರಿ. ಜಿನ ದರ್ಶನದಿ ಹರ್ಷವ ತನ್ನಿರಿ. ಧೀರೆ ಧೀರೆ ಚಂದ್ರ ಸ್ವರ में पीना. ಚಂದ್ರ ಸ್ವರ ಈ ಕಡೆ ಇದ್ದ ಸ್ವರ ಇರ್ಬೇಕಾದ್ರೆ ಎಡಕ ಬಲಕ ಎಡ ಬಲ ಸೂರ್ಯ. मुंदा सौंफ इलायची गर्मी में नो लौंग सर्दी में खाए. त्रिपला सदाबहार है रोग सदैव हर जाए. लौंग ಚುಲ್ರಿ ಲವಂಗ ಚುಲು. ಅರೆ ಎಲ್ರಿಗೂ ಆಗಲ್ಲ ಎಲ್ರಿಗೂ ಆಗಲ್ಲ ಲವಂಗ. ಪಿತ್ತ ಪ್ರಕೃತಿ ಬಹಳ ಇರುತ್ತಲ್ಲ ಅವ್ರಿಗೆ ಲವಂಗ ಆಗಲ್ಲ. ಪಿತ್ತ ಪ್ರಕೃತಿ ಲವಂಗ ಆಗಲ್ಲ. ಆಹಾ ನಮಗೆ ಪಿತ್ತ ಪ್ರಕೃತಿ ಲವಂಗ ಹಾಕ್ಕೊಂಡು ಮಾಡ್ಬಿಟ್ಟು ಲವಂಗ ನೋಡ್ರಿ. ಇದೇನು ತಿಳಿವಾದ ನನಗೇನ ಲಘುಶಂಕ ಅವ್ರ ಶೌಚ ಮೇ बैठोदंती बीज ದತ್ತಿ ಬೀಚ್. दांत कभी भी हिलावे नहीं अब अमर रहे 32. ಅಂದ್ರೆ ಒಟ್ಟು ಹಲ್ಲು ಹಳಡೋವಾಗ ಅವಾಗ ಹಲ್ಲಿ ಇದು ಮಾಡಬಾರ್ದು. ಅಲ್ಲ ಈ ದಿನ बैठोदंती ಬೀಚ್ ಅಂದ್ರೆ ದತ್ತಿ ಬೀಚ್ ನಾನು ನೋಡ್ತೀನಲ್ಲ ಇದರಲ್ಲಿ ಡಿಕ್ಷನರಿಲಿ ಇದೆ ಅಂತ. ದತ್ತಿ ಬೀಚ್ ಅಂದರೆ ನಾಲ್ಗೆ ಮಧ್ಯ ತರಬಾರ್ದು ಅಂತಲೋ ಏನೋ ಇರಬೇಕಲ್ಲಿ. ಕಚ್ಚಿಕೊಂಡು ಹಾಂ ಎಲ್ಲದನ್ನು ಎಲ್ಲಿ ಪಾಲಿಸ್ತೀವಿ ಎಲ್ಲ ಇಲ್ಲ ಕಫ ನನಗಂತೂ ಸೂಟ್ ಆಗಲ್ಲ. ನಾನು ತೊಗೊಂಡೆ ಅಂದರೆ ನನಗೆ ಇನ್ನೂ ಉರಿ ಜಾಸ್ತಿ ಆಗುತ್ತೆ. ಭಾಳ ಸಲ ನೋಡಿದ್ದೀನಿ ನಾನು. ಶೇಂಗಾ ಪಿತ್ತ, ಶೇಂಗಾ ಇದು ಕಾಜು ಎಲ್ಲ ಪಿತ್ತನೇ, ಭಯಂಕರ ಪಿತ್ತ ಅವು. ಶೇಂಗಾ ಜೊತೆ ಅದು ಒಂದು ಚಮಚ ಶೇಂಗಾ ಬೆಲ್ಲದ ಜೊತೆ ತೊಗೊಂಡ್ರಿ ಅಂದರೆ ಅದು ಪಿತ್ತ ಆಗಲ್ಲ. ಬರೀ ಶೇಂಗಾ ತಿನ್ನಬಾರ್ದು. ಆದರೆ ಕಾಜು ಅಂತೂ ಪಿತ್ತ ಪ್ರಕೃತಿಯವ್ರು ತಿನ್ನಲೇಬಾರ್ದು. ಹೇಳಿ. ಶಿಖರವು ಕಳಸದಿ ರಾರಾಜಿಸುವುದು. ಜಿನಮಂದಿರವದು ತೀರ್ಥವೆನಿಸುವುದು. ಮಕ್ಕಳೇ ಪ್ರತಿದಿನ ಮಂದಿರ ಬನ್ನಿರಿ. ಜಿನ ದರ್ಶನದಿ ಹರ್ಷವ ತನ್ನಿರಿ. ಹೇಳಿ. For urn. 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 ಕಮಂಡಲು. ಪಿಂಚಿ ಕಮಂಡಲು. ಮುನಿಗಳ ಲಾಂಛನ.
ಮುನಿಗಳ ಸಂಯಮ ಜೀವನ ಕಾಂಚನ ಪಿಂಚಿಕ ಮಂಡಲಪೇಕ್ಷೆಯು ಇರಲಿ ಶೀಘ್ರವೇ ಸಂಯಮ ಬದುಕಿಗೆ ಬರಲಿ. ನೀವೆಲ್ಲ ಸಂಯಮ ಸಂಯಮ ಅಂತೀರ. ಸಂಯಮ ಅದಾಗಲಿ. ಸಂಯಮ ಸಮ್ ಇದೆ, ಆಮೇಲೆ ಯಮ ಇದೆ. ಸಂಯಮ. ಪಿಂಚಿಕ ಮಂಡಲು ಮುನಿಗಳ ಲಾಂಛನ ಮುನಿಗಳ ಸಂಯಮ ಜೀವನ ಕಾಂಚನ ಪಿಂಚಿಕ ಮಂಡಲಪೇಕ್ಷೆಯು ಇರಲಿ ಶೀಘ್ರವೇ ಸಂಯಮ ಬದುಕಿಗೆ ಬರಲಿ. ಶೀಘ್ರವೇ ಸಂಯಮ ಬದುಕಿಗೆ ಬರಲಿ. ಹೇಳಿ. ಯು ಫಾರ್ ಆರ್. ವಿ ಫಾರ್ ವರ್ಟೆಕ್ಸ್. ಅಂದರೆ ಶಿಖರ. VER TEX ವರ್ಟೆಕ್ಸ್. ಜಿನಮಂದಿರದ ಜ್ಞಾನವಾಗುವುದು ಸ್ವರ್ಣ ಕಳಸದಿ ಶೋಭೆ ತರುವುದು ಉನ್ನತ ಉನ್ನತ ಶಿಖರವಾಗಿದೆ ನಮಿಸಲು ಭಾವದಿ ನಿಖರವಾಗಿದೆ. ಜಿನಮಂದಿರದ ಜ್ಞಾನವಾಗುವುದು ಸ್ವರ್ಣ ಕಳಶದಿ ಶೋಭೆ ತರುವುದು. ಶೋಭೆ ಉನ್ನತ ಉನ್ನತ ಶಿಖರವಾಗಿದೆ ನಮಿಸಲು ಭಾವದಿ ನಿಖರವಾಗಿದೆ. ಹೇಳಿ. ಜಿನಮಂದಿರದ ಜ್ಞಾನವಾಗುವುದು ಸ್ವರ್ಣ ಕಲಶದಿ ಶೋಭೆ ತರುವುದು ಉನ್ನತ ಉನ್ನತ ಶಿಖರವಾಗಿದೆ ನಮಿಸಲು ಭಾವದಿ ನಿಖರವಾಗಿದೆ. ಜಿನಮಂದಿರದ ಜ್ಞಾನವಾಗುವುದು ಸ್ವರ್ಣ ಕಳಶದಿ ಶೋಭೆ ತರುವುದು ಉನ್ನತ ಉನ್ನತ ಶಿಖರವಾಗಿದೆ ನಮಿಸಲು ಭಾವದಿ ನಿಖರವಾಗಿದೆ. ನಮಿಸಲು ಭಾವದಿ ನಿಖರವಾಗಿವೆ. ಹೇಳಿ. ಟೆಂಪಲ್. ಟೆಂಪಲ್ ಅಂದ್ರೇನು? ಟೆಂಪಲ್ ಅಂದ್ರೇನು? ಮಂದಿರ. ಮಂದಿರ ಅಂತ ಯಾತಕ್ಕೆ ಹೇಳ್ತಾರೆ? ಮಂದಿರ ಅಂತ ಯಾತಕ್ಕೆ ಹೇಳ್ತಾರೆ? ಎಲ್ಲಿ ಭಗವಂತರಿದ್ದಾರೆ, ಭಗವಂತರಿರೋ ಜಾಗಕ್ಕೆ ಮಂದಿರಕ್ಕೆ ಬಂದರೆ ಏನಾಗುತ್ತೆ? ಮನ ಸ್ಥಿರ. ಎಲ್ಲಿ ಮನಸ್ಸು ಸ್ಥಿರ ಆಗುತ್ತೆ, ಚಂಚಲಿರಲ್ಲ, ಅದಕ್ಕೆ ಮಂದಿರ. ಇಲ್ಲಿ ಬಂದಾಗ ಇಲ್ಲಿ ಬಂದಾಗ ಏನಾಗುತ್ತೆ? ನಿಮ್ಮ ಮನಸ್ಸು ಎಲ್ಲೆಲ್ಲರೂ ಹೋಗುತ್ತೇನಾ? ಇಲ್ಲಲ್ಲ, ಧರ್ಮದಲ್ಲೇ ಇರುತ್ತಲ್ಲ.
ಅದಕ್ಕೇ ಭಗವಂತನ ಕಡೆ ಇರುತ್ತೆ, ಭಗವಂತನ ಜಪ ಮಾಡುತ್ತೆ, ಇಲ್ಲ ಭಗವಂತನ ಸ್ತುತಿ ಮಾಡುತ್ತೆ, ಭಗವಂತ ಭಜನೆ ಮಾಡುತ್ತೆ, ಶಾಸ್ತ್ರ ಕೇಳುತ್ತೆ, ಬೇರೆ ಏನೂ ಮಾಡಲ್ಲ ಇಲ್ಲಿ. ಅದು ಮನಸ್ಸೇನಾಗುತ್ತೆ, ಸ್ಥಿರ ಆಗುತ್ತೆ. ಅದಕ್ಕೆ ಇದನ್ನು ಮಂದಿರ, ಎಲ್ಲಿ ಮನಸ್ಸು ಸ್ಥಿರ ಆಗುತ್ತೆ ಭಕ್ತನ ಮನಸ್ಸು, ಅದು ಮಂದಿರ ಇದೆ. ಅದು ಹೇಗಿದೆ, ಶಿಖರವು ಕಳಸದಿರ. ಮಂದಿರದ ಮೇಲೆ ಏನಿದೆ, ಶಿಖರ ಇದೆ. ಆ ಶಿಖರದ ತುದಿನಲ್ಲಿ ಏನಿದೆ, ಕಳಶ ಇದೆ. ಬಂಗಾರದ ಇದನ್ನು ಹಾಕಿರೋದು ಕಳಶ ಇದೆ. ಆ ಬಂಗಾರ ಕಳಶ ಅದು ಏನು ಮಾಡುತ್ತೆ, ಏನಂತ ಗೊತ್ತಾಗುತ್ತೆ, ಬಂಗಾರ ಕಳಶ ಕಾಣಿಸ್ತಿದೆ ಅಂತಂದರೆ ಓ ಮಂದಿರ ಇದೆ, ಇಲ್ಲಿ ಜಿನ ಭಗವಂತಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಮಕ್ಕಳೇ ಪ್ರತಿದಿನ ಪ್ರತಿದಿನ ಮಂದಿರಕ್ಕೆ ಬನ್ನಿ. ಶ್ರಾವಕರದ್ದು ಯಾರು ಅವಶ್ಯಕ ಏನೇನಿದೆ ಗೊತ್ತಿದೆ ಹೇಳಿದ್ದೀನಿ. ದೇವಪೂಜಾ, ಗುರುಪಾಸಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ. ಮೊದಲನೇದು ಯಾವುದು, ದೇವಪೂಜೆ. ಮಂದಿರಕ್ಕೆ ಬರಲಿ ದೇವಪೂಜೆ ಎಲ್ಲಿ ಮಾಡ್ತೀರಾ, ಮಂದಿರಕ್ಕೆ ಬರಬೇಕಲ್ಲ, ದೇವಪೂಜೆ ಮಾಡೋಕ್ಕೆ ಮಂದಿರಕ್ಕೆ ಬರಬೇಕು. ನಾವು ಮೊದಲು ಮಂದಿರಕ್ಕೆ ಬರೋದನ್ನು ಕಲಿಬೇಕು. ಮಂದಿರಕ್ಕೆ ಬಂದ್ರಿ ಅಂತಂದರೆ ಏನಾಗುತ್ತೆ, ಮೊದಲು ಸ್ವಲ್ಪ ಅನಿಸುತ್ತೆ, ಆಮೇಲೆ ಬರ್ತಾ ಒಂದಿನ ಬರಲಿಲ್ಲ ಅಂದರೆ ಬರ್ದಲ್ಲ ದಿನ ಬೇಜಾರು ಅಲ್ಲ. ಯಾಕೆ ಜಿನ ದರ್ಶನ ಮಾಡೋದನ್ನ ಏನಾಗುತ್ತೆ, ಬಸ್ಸಿಗೆ ಬಂದಾಗ ಯಾವಾಗಲಾದ್ರು ದುಃಖ ಆಗುತ್ತಾ ನಿಮಗೆ, ಇಲ್ಲ ಅಲ್ಲ, ಖುಷಿ ಆಗುತ್ತಲ್ಲ. ಜಿನ ಮಂದಿರದ ಏನಾಗುತ್ತೆ, ಜಿನ ದರ್ಶನದಿ ಹರ್ಷ ಆಗುತ್ತೆ. ಇವು ಅಂದರೆ ಆರ್ನ ಕಮಂಡಲ್. ನೀವು ವಾಟರ್ ಬಾಟ್ಲ್ ಯಾಕೆ ಇಟ್ಕೋತೀರಾ, ನೀರು ಕುಡಿಯೋಕ್ಕೆ. ಮಹಾರಾಜು ಕಮಂಡಲು ಯಾಕೆ ಇಟ್ಕೋತಾರೆ, ಇದಕ್ಕೆಲ್ಲ ಹೊರಗೆ ಕಾಲು ತೊಳ್ಕೊಳ್ಳಿ. ಶೌಚದ ನೀರದು ಶುಚಿಗೆ ಹೋಗಿ, ಅದಕ್ಕೆ ಕುಡಿಯೋಕ್ಕಲ್ಲ, ಆ ನೀರನ್ನು ಕುಡಿಯಲ್ಲ. ಕೈ ಕಾಲು ತೊಳ್ಕೊಳ್ಳೋಕ್ಕೆ, ಇದಕ್ಕೆ ಹೋದೆಲ್ಲ ತೊಳ್ಕೊಳ್ಳೋಕೆ ಬೇಕಲ್ಲ, ಅದಕ್ಕೆ ನೀರು ಬೇಕಲ್ಲ. ನೀವು ಕುಡಿಯಲ್ಲ ನಿಜ, ಅದಕ್ಕೆ ಅವರು ನಮ್ಮ ಹಾಗೆ ಬಾತ್ರೂಮ್ಗೆ ಹೋಗಲ್ಲ, ಟಾಯ್ಲೆಟ್ಗೆ ಹೋಗಲ್ಲ. ಅಲ್ಲದೆ ನಿಮ್ಗೆ ನಲ್ಲಿ ಇರುತ್ತೆ, ಯೂಸ್ ಮಾಡ್ತೀರಾ. ಕಾಡಿಗೆ ಹೋಗ್ತಾರೆ, ಹೊರಗಡೆ ಹೊಲಕ್ಕೆಲ್ಲ ಹೋಗ್ತಾರೆ, ಅಲ್ಲಿ ಯಾರು ನೀರು ಕೊಡಬೇಕಾ, ಅದಕ್ಕೆ ನೀರು ಬೇಕಲ್ಲ. ಆ ನೀರು ಯಾವ ಥರ ತೊಗೊಂಡು ಹೋಗಬೇಕು, ಅವ್ರ ಪಾತ್ರೆ ಇದು ಎಲ್ಲ ಇಟ್ಕೊಳ್ಳಲ್ಲ. ಅದು ಯಾವ ಥರದ್ದು ಕಮಂಡಲು, ಮರದಲ್ಲಿ ಮಾಡಿರ್ತಾರೆ. ತೆಂಗಿನಕಾಯಿ ಬರುತ್ತೆ, ಆಫ್ರಿಕಾ ತೆಂಗಿನಕಾಯಿ ದೊಡ್ಡ ಇರುತ್ತೆ, ಒಂದೊಂದು ತೆಂಗಿನಕಾಯಲ್ಲಿ ಎರಡೆರಡು ಮಾಡ್ತಾರೆ. ಅದನ್ನು ಮಧ್ಯಕ್ಕೆ ಕಟ್ ಮಾಡಿ ಅದರಲ್ಲಿ ಮರದ್ದೆಲ್ಲ ಹಿಡಿ ಹಾಕಿ ಪೂರ ಮರದ್ದೇ ಇರುತ್ತದೆ. ಅಣ್ಣ ಯಾತಕ್ಕೆ ಉಪಯೋಗಿಸ್ತಾರೆ, ಪಿಂಚಿಕಮಂಡಗಳ ಮುನಿಗಳ ಲಾಂಛನ. ನಿಮ್ಮ ಯೂನಿಫಾರ್ಮ್ ಬೇರೆ ಇದೆಯಲ್ಲ, ಸ್ಕೂಲಲ್ಲಿ ಎಲ್ಲಾದರೂ ಒಂದೊಂದು ಕಲರ್ ಬೇರೆ ಬೇರೆ ಯೂನಿಫಾರ್ಮ್ ಇದೆ, ಬೇರೆ ಬೇರೆ ಬೆಲ್ಟ್ ಇದೆ, ಬೇರೆ ಬೇರೆ ಬ್ಯಾಡ್ಜ್ ಇದೆ, ಎಲ್ಲ ಬೇರೆ ಬೇರೆ ಇದೆಯಲ್ಲ, ಶೂ ಬೇರೆ ಕಲರ್ದಿದೆ, ಎಲ್ಲ ಇದೆ. ಹಾಗೆಯೇ ಮಹಾರಾಜರ ಯೂನಿಫಾರ್ಮ್ ಯಾವುದು, ಪಿಂಚಿಕಮಂಡಲು ಲಾಂಛನ. ಏನಿದೆ ಪಿಂಚಿಕಮಂಡಲು, ಮುನಿಗಳ ಲಾಂಛನ. ಇವರು ಮುನಿಗಳು ಅಂತ. ಈಗ ಹುಚ್ಚನೂ ಬರೀ ಮೈಯಾಗ ಹೋಗ್ತಾ ಇರ್ತಾನೆ, ಅವ್ನಿಗೆ ಯಾರೋ ಹೋಗಿ ಕೈ ಮುಗಿತಾರ, ಅವನು ಪೂಜೆ ಮಾಡ್ತಾರ, ಅವನು ಕರ್ಕೊಂಬಂದು ಕೂತ್ಕೊಂಡು ಮೈಕ್ ಹಾಕಿ ಪ್ರವಚನ ಕೊಡಿ ಅಂತಾರ. ಯಾಕೆ ಅವನ ಹತ್ರ ಪಿಂಚಿನೂ ಇಲ್ಲ, ಕಮಂಡಲೂ ಇಲ್ಲ. ಪಿಂಚಿ ಕಮಂಡಲ ಇರಬೇಕು ಅಂದರೆ ಪಿಂಚಿ ಕಮಂಡಲ್ ಇಟ್ಕೊಂಡು ಬಂದವರೆಲ್ಲನೂ ಮುನಿಗಳ, ಹೇಳೋಕ್ಕಾಗಲ್ಲ. ನಾಟಕ ಮಾಡೋಕ್ಕೂ ಇಟ್ಕೊಂಡಿರ್ತಾರೆ 2 ನಿಮಿಷ ಅಷ್ಟೇ, ಆಮೇಲೆ ಅವರು ಇಲ್ಲ, ಆಮೇಲೆ ಮುನಿ ಅಲ್ಲ ಅವರು, ಅಲ್ವಾ? ಹಾಗಾಗಿ ಆದರೆ ಪಿಂಚಿ ಕಮಂಡಲು ಹಿಡಿದ ಮೇಲೆ ಅದನ್ನು ಬಿಡೋಕ್ಕೆ ಬರಲ್ಲ. ಮದುವೆ ಮಾಡ್ಕೊಂಡ್ಮೇಲೆ ಹೆಂಡ್ತಿನ ಬಿಡೋಕ್ಕಾಗತ್ತಾ, ಗಂಡನ ಬಿಡೋಕ್ಕಾಗತ್ತಾ? ಇಲ್ಲ. ಹಾಗೇ ದೀಕ್ಷಾ ತೊಗೊಂಡ್ಮೇಲೆ ಪಿಂಚಿ ಕಮಂಡಲು ಬಿಡೋಕ್ಕೆ ಆಗಲ್ಲ. ಹಾಗೆ ವಿ ಫಾರ್ ವರ್ಟೆಕ್ಸ್ ಅಂದರೆ ಶಿಖರ. ಮಂದಿರದ ಮೇಲೆ ಶಿಖರ ಮಾಡಿರ್ತಾರಲ್ವ, ಯಾತಕ್ಕೆ ಶಿಖರ ಮಾಡ್ತಾರೆ, ದೂರಕ್ಕೂ ಕಾಣಲಿ ಮಂದಿರ ಅಂಥೇಳಿ. ಮತ್ತು ಮನೆಗೂ ಮಂದಿರಕ್ಕೂ ವ್ಯತ್ಯಾಸ ಗೊತ್ತಾಗಬೇಕಲ್ಲ. ಮನೆ ಹಾಗೆ ಮಂದಿರ ಇತ್ತು ಅಂದರೆ ಇದು ಮಂದಿರ ಅಂತ ಯಾರು ಹೇಳ್ತಾರೆ, ಅದಕ್ಕೋಸ್ಕರ ಬೇರೆ ರೂಪವಾಗಿ ಮಾಡಿರ್ತಾರೆ, ಅದಕ್ಕೆ ಶಿಖರ ಎಲ್ಲ ಮಾಡಿರ್ತಾರೆ. ಅದನ್ನು ಶಿಖರ ನೋಡಿದ ತಕ್ಷಣ ಏನಾಗುತ್ತೆ, ಜಿನ ಮಂದಿರ ಇದೆ ಅಂತ ಗೊತ್ತಾಗುತ್ತೆ, ಜ್ಞಾನ ಆಗುತ್ತೆ. ಸ್ವರ್ಣ ಕಳಸದಿ ಮೇಲಿರುವಂಥ ಸ್ವರ್ಣ ಕಳಸದಿಂದ ನಮಗೆ ಇದಕ್ಕೆ ಮಂದಿರಕ್ಕೆ ಶೋಭೆ ಬರುತ್ತೆ. ಈಗ ನಿಮ್ಮ ಮನೇಲಿ ಎಲ್ಲ ಮಾಡಿದ್ದೀರಾ, ಅಲಂಕಾರ ಮಾಡಿದ್ದೀರಾ, ಲೈಟಿಂಗ್ಸ್ ಹಾಕಿಲ್ಲ, ಚೆನ್ನಾಗಿ ಕಾಣುತ್ತಾ?
ಲೈಟಿಂಗ್ಸ್ ಹಾಕಿದ ಮೇಲೆ ಚೆನ್ನಾಗಿ ಕಾಣುತ್ತಲ್ಲ. ಕಾರ್ಯಕ್ರಮ ಏನೇ ಕಾರ್ಯಕ್ರಮ ಮಾಡಿರೂ ಬೇಕಾದಷ್ಟು ಬಂಟಿಂಗ್ಸು ಅದು ಇದು ಹೂ ಎಲ್ಲ ಹಾಕಿ ಅಲಂಕಾರ ಮಾಡಿದ್ರೆ, ಅರೆ ಲೈಟಿಂಗ್ಸ್ ಹಾಕಿಲ್ಲ ಹೇಗಿರುತ್ತೆ? ಲೈಟಿಂಗ್ಸ್ ಹಾಕಿದರೆ ಹಾಗೆ ಶಿಖರ ಮಾಡಿದರೆ ಶಿಖರದ ಮೇಲೆ ಕಳಸ ಇಟ್ಟರೆ ಅದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಉನ್ನತ ಭಾಳ ಎತ್ತರವಾಗಿರುತ್ತೆ ಶಿಖರ. ಮತ್ತು ಏನು ಮಾಡುತ್ತೆ, ಅದನ್ನು ನಮ್ಮ ನೋಡಿದ ತಕ್ಷಣ ಏನಿಸುತ್ತೆ, ನಮಸ್ಕಾರ. ಶಿಖರ ಕಂಡ ತಕ್ಷಣ ಓ ಮಂದಿರ ಇದೆ ಅಂತ ನಮ್ಮ ತಲೆ ತಾನಾಗೆ ಬಾಗುತ್ತೆ. ಹಾಂ, ಈಗ ಮುಂದಿನ ಪ್ಯಾರ ನೋಡ್ಕೊಳ್ಳಿ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ, ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ, ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ, ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ, ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ, ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ, ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ನನ್ನ ತಲೆಯು ಬಾಗಿದೆ.